ಹೊರಟಿದ್ದೀನಿ. ಇಲ್ಲಿ ಹತ್ರನೇ ಜಿಕೋಡ್ ಅಂತ 1 to 7 ಕೋಡಿನೇ ಕಲ್ತಿದ್ದೀವಿ ಆರ್ಟು. ನನಗೆ ಹೇಳ್ತಾ ಇರೋರು ಯಾವಾಗ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ 2 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೊರಗಡೆ ಹೊರಟಿದ್ದೀನಿ. ಇಲ್ಲಿ ಹತ್ರನೇ ಜಿಕೋಡ್ ಅಂತ ಹೇಳಿ ಒಂದು ಶಾಪ್ ಓಪನ್ ಆಗಿದೆ. ಸೊ ಇವತ್ತು ಮತ್ತು ನಾಳೆ ಆಫರ್ ಇದೆ ಅಂತೆ. ಬಟ್ಟೆ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅಂತೆ. ಹಾಗಾಗಿ ನೋಡ್ಕೊಂಬರೋಣ ಯಾವ ರೀತಿ ಕ್ವಾಲಿಟಿ ಬಟ್ಟೆ ಇದೆ ಆ್ಯಂಡ್ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಅಂತ ಹೊರಟಿದ್ದೀನಿ. ಸೊ ನಾನೊಬ್ಬಳೇ ಹೊರಟಿದ್ದೀನಿ. ನೋಡಿಕೊಂಡು ಇಷ್ಟ ಆಯಿತು ಅಂದರೆ ತೊಗೊಂಡು ಬರ್ತೀನಿ, ಇಲ್ಲದೆ ಹೋದರೆ ಇಲ್ಲ. ಹಾಗಾಗಿ ಸೊ ಗಾಯ್ಸ್, ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಬನ್ನಿ, ನಾನಂತೂ ರೆಡಿಯಾಗಿದ್ದೀನಿ. ಸೊ ನಾನು ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ನೋಡಿಕೊಂಡು ಬಂದ ಮೇಲೆ ತೋರಿಸ್ತೀನಿ. ಹಾಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಯ್ತು ಅಂದರೆ ಮಾಡಿರ್ತೀನಿ, ಇಲ್ಲದೆ ಹೋದರೆ ಇಲ್ಲ. ಸೊ ಲೆಟ್ಸ್ ಗೋ. ಮನೆಯೆಲ್ಲ ಕ್ಲೀನ್ ಆಗಿದೆ ಆ್ಯಂಡ್ ಬಟ್ಟೆ ಕೂಡ ವಾಶ್ ಮಾಡಿಲ್ಲ. ಬಟ್ಟೆ ಒಂದು ಬಿಟ್ಟು ಉಳುಕಿದೆಲ್ಲ ಕಂಪ್ಲೀಟಾಗಿ ಮನೆ ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ಹೋದ್ನಿ ಅಂದರೆ ಒಂದು 2-3 ಅವರ್ಸ್ ಬೇಕಾಗುತ್ತೆ ನನಗೆ ಶಾಪಿಂಗ್ ಮಾಡೋದಕ್ಕೆ. ಸೊ ಲೆಟ್ಸ್ ಗೋ. ಹಾಗೆ ನನ್ನ ಫ್ರೆಂಡ್ ಕೂಡ ಬರೋರಿದ್ದಾರೆ, ಅಲ್ಲಿ ಒಬ್ಬರನ್ನ ಭೇಟಿಯಾಗಿ ಮಾತಾಡಿಸ್ಕೊಂಡು ಸೊ ಬರೋಣ ಅಂತ. ಭಾಳ ದಿನ ಆಯಿತು ಹೋಗದೆ ಇರೋದು. ಹೋಗಿ ಬಂದ ಮೇಲೆ ಮತ್ತೆ ಸಿಗೋಣ. ಓಕೆ, ಫ್ರೆಂಡ್ಸ್, ಈ ವಿಡಿಯೋನ ನಾನು ಶಾಪ್ ಹತ್ರ ಬಂದ ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜುಡಿಯೋ ಶಾಪ್ ಅಂತ. ಸೊ ಈ ಥರ ಇದೆ ನೋಡಿ. ವೆಲ್ಕಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನನ್ನ ಫ್ರೆಂಡ್ಸ್ ಸಿಕ್ಕರು, ಅವ್ರ ಜೊತೆ ಮಾತಾಡಿದೆ, ತುಂಬ ಖುಷಿ ಆಯಿತು. 1 to 7 ಕೋಡಿನೇ ಕಲ್ತಿದ್ದೀವಿ. ಹಾರ್ಟ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮ್ದಲ್ಲಿ ಫುಲ್ ಫೇಮಸ್ಸು. ಸೊ ಎಷ್ಟೇ ಫೇಮಸ್ ಆದ್ರೂ ಒಂದು ವ್ಯಕ್ತಿನ ನೋಡಿದಾಗ ಯಾವ ರೀತಿ ಬೆಲೆ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು, ಅದೇ ರೀತಿಯಾಗಿ ಕೊಡ್ತಾರೆ. ಇನ್ನೊಂದು, ನಾವು ಕೂಡಿನೇ ಸ್ಕೂಲ್ ಕಲ್ತಿರೋದ್ರಿಂದ ಅವಾಗ ಹೇಗಿದ್ದಾರೋ ಇವಾಗಲೂ ಹಾಗೇ ಇದ್ದಾರೆ. ಬಟ್ ಅವ್ರ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು, ಅವ್ರ ಜೊತೆ ಕೂಡ ಮಾತಾಡಿದ್ರು. ನನಗೂ ಕೂಡ ಅವ್ರ ಜೊತೆ ಮಾತಾಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಹಾಗಾಗಿ ಸಿಕ್ಕಿರೋದು ತುಂಬಾ ಖುಷಿ ಆಯಿತು. ಇನ್ನು ಅದಾದಮೇಲೆ ಶಾಪಿಂಗ್ ಮಾಡ್ತಾಯಿರು, ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ನೋಡೋಣ ಬನ್ನಿ, ಬಟ್ಟೆ ಹೇಗಿದೆ, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ, ಆಮೇಲೆ ಯಾವ ರೀತಿಯಾದಂಥ ಡಿಸೈನ್ಸ್ಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ನನಗೆ ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಇನ್ನು ಅದಾದಮೇಲೆ ನೋಡೋಣ ಅಂತ ಆ ಕಡೆ ಹೋಗಬೇಕಾದ್ರೇ ಸೊ ಇವರು ಕೂಡ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮ್ದಲ್ಲಿ ಫುಲ್ ಫೇಮಸ್ಸು ಇವರಿಬ್ಬರು. ನನಗೆ ಹೇಳ್ತಾ ಇರೋರು, ಯಾವಾಗ ನೋಡಿದ್ರು ವಿಡಿಯೋನ ಮಾಡ್ಕೊಂಡಿರ್ತಾಳೆ ಇವಳು ಅಂತೇಳಿ ಹೇಳ್ತಾ ಇದ್ದ. ಫುಲ್ಲು ಕಾಮಿಡಿ, ಮಾತು ಎತ್ತಿದ್ರೆ ಕಾಮಿಡಿ. ಹಾಗಾಗಿ ಸೊ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಜೊತೆನೂ ಕೂಡ ಮಾತಾಡಿ ಒಂದೆರಡು ಫೋಟೋಸ್ ತೆಗೆಸ್ಕೊಂಡು ಸೊ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಯಿತು. ಅವ್ರು ಸಿಗ್ತಾರಂತೆ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಎಲ್ಲೇ ಹೋದ್ರೂ ಗುರ್ತು ಹಿಡಿದು ಮಾತಾಡಿಸ್ತಾರಲ್ಲ, ಹಾಗಾಗಿ ತುಂಬ ಖುಷಿಯಾಯಿತು. ನಂದು ಯೂಟ್ಯೂಬ್ ಚಾನಲ್ ಕೂಡ ಕೆಲವೊಂದು ಸಾರಿ ನನಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಅವ್ರ ಹತ್ರನೇ ನಾನು ಗೈಡೆನ್ಸ್ ತೊಗೊಳ್ತಾ ಇದ್ದೆ. ಬಟ್ ಏನೂ ಇಲ್ಲ, ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋರು, ಹೇಳ್ಕೊಡೋರು. ತುಂಬಾ ಖುಷಿಯಾಯಿತು. ಸೊ ಇವಾಗ ಶಾಪಲ್ಲಿದ್ನಲ್ಲ, ಹಾಗಾಗಿ ಸ್ವಲ್ಪನೇ ಮಾತಾಡೋಕ್ಕಾಗಿರೋದು. ನೋಡೋಣ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಲಾದರೂ ಸಿಕ್ಕರು ಅಂದರೆ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್, ನೋಡ್ತಾ ಇದ್ದೀರಲ್ವ. ಸೊ ಟಾಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿರೋ ಆಫರ್ ಬಂದುಬಿಟ್ಟು ಜನವರಿ 3ನೇ ತಾರೀಕು ಆ್ಯಂಡ್ 4ನೇ ತಾರೀಕು ಆಫರ್ ನಡೀತಾ ಇದೆ. ಯಾರೆಲ್ಲ ಬರ್ತೀರಾ ಈ ಆಫರನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. 500 ನೀವು ಪರ್ಚೇಸ್ ಮಾಡಿದ್ರೆ 200 ಲೆಸ್ ಆಗುತ್ತೆ. 5000 ಪರ್ಚೇಸ್ ಮಾಡಿದ್ರೆ ಒಂದು ಡಿನ್ನರ್ ಸೆಟ್ ನಿಮಗೆ ಫ್ರೀ ಆಗಿ ಬರುತ್ತೆ. ಅದು 2.5 ಏನೋ ಇದೆ. ಆ್ಯಂಡ್ 9000 ಅಬೋವ್ ನೀವು ಪರ್ಚೇಸ್ ಮಾಡಿದ್ರೆ ಒಂದು ಟ್ರೇಲಿ ಬ್ಯಾಗ್ ನಿಮಗೆ ಫ್ರೀ ಬರುತ್ತೆ. ಅದು 5000 ಅಬೋವ್ ಇದೆ. ಸೊ ಈ ಥರ ಇಲ್ಲಿ ಫ್ರೀ ಆಗಿ ಇಟ್ಟಿದ್ರು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದು ಸರಿ ಬಂದು ನೋಡಿ ಚೆಕ್ ಮಾಡಿ, ನಿಮಗೆ ಇಷ್ಟ ಆಯಿತು ಅಂದರೆ
ಬಟ್ಟೆನ ಪರ್ಚೇಸ್ ಮಾಡಿ. ಆ್ಯಂಡ್ ಇಲ್ಲಿರುವಂಥ ಕಲೆಕ್ಷನ್ಸ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಸೊ ವೆಸ್ಟರ್ನ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, ಆ್ಯಂಡ್ ಸೊ ನೀವು ಯಾವ ಥರ ಬಟ್ಟೆ ಹಾಕ್ತಿರೋ ಆ ಥರದ್ದೆಲ್ಲ ಕ್ವಾಲಿಟೀಸ್ ಬಟ್ಟೆಗಳು ತುಂಬಾ ಚೆನ್ನಾಗಿದೆ. ಮಕ್ಕಳ ಬಟ್ಟೆ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಯಾವತ್ತು ತೊಗೋಬೇಕು ಯಾವತ್ತು ಬಿಡಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಅಷ್ಟು ಚೆನ್ನಾಗಿದೆ. ಆಮೇಲೆ ರೀಸ್ನೇಬಲ್ ಪ್ರೈಸ್ ಅಂತ ಹೇಳ್ಬೋದು. ಸೊ ತೊಗೊಳ್ಬೇಕಾದ್ರೆ ನೀವು ನೋಡಿ ಚೆಕ್ ಮಾಡಿ ತೊಗೊಳ್ಳಿ. ಓಕೆ, ಇನ್ನು ಮೇಲ್ಗಡೆ ಫಸ್ಟ್ ಫ್ಲೋರ್ ಬಂದುಬಿಟ್ಟು ಈ ಥರ ಟಾಪ್ಸ್ ಎಲ್ಲ ಇದೆ ನೋಡಿ, ಕಲರ್ ಆಗಿದೆ. ಆಮೇಲೆ XL, XXL ಎಲ್ಲ ಸೈಜ್ನಲ್ಲಿದೆ. ಇಲ್ಲಿ ಲೆಗಿನ್ಸು, ಟಾಪ್ಸು, ಜೀನ್ಸ್ ಐಟಮ್ಸು ಎಲ್ಲ ಥರ ಇದೆ. ಇನ್ನು ಸೆಕೆಂಡ್ ಫ್ಲೋರ್ ಬಂದುಬಿಟ್ಟು ಬಾಯ್ಸ್ ಡ್ರೆಸ್ಗಳೆಲ್ಲ ಇದೆ. ಇನ್ನು ಟಾಪ್ಸ್ ಅಂತೂ ಹೇಳೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಕೂಡ ವರ್ತ್ ಅಂತ ಅನ್ನಿಸ್ತು. ಬಟ್ ಇನ್ನೂ ಕಲೆಕ್ಷನ್ಸ್ ಇನ್ನೂ ಜಾಸ್ತಿ ಬರೋದಿದೆ. ಸೊ ಬಂದ ಮೇಲೆ ಕೂಡ ನೀವು ಬಂದರೂ ನಡೆಯುತ್ತೆ. ಬಟ್ ಇವಾಗ ಆಫರ್ ಇರೋದ್ರಿಂದ ಸೊ ನೀವು 1000 ರುಪೀಸ್ ನೀವು ಪರ್ಚೇಸ್ ಮಾಡಿದ್ರೆ 200 ರುಪೀಸ್ ಲೆಸ್ ಆಗುತ್ತೆ. ಇನ್ನು ಇದೆಲ್ಲ ಬಾಯ್ಸ್ ಸೆಕ್ಷನ್ ಆಗಿರೋದ್ರಿಂದ ನಾನು ಇಲ್ಲೇನು ತೊಗೊಂಡಿಲ್ಲ. ಬಟ್ ಜಸ್ಟ್ ವಿಡಿಯೋ ಮಾಡೋದಕ್ಕೋಸ್ಕರ ಮೇಲ್ಗಡೆ ಬಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇನ್ನು ಬಟ್ಟೆ ಅಂತೂ ತೊಗೊಂಡೆ. ಇನ್ನು ಬಿಲ್ ಪೇ ಮಾಡಿ ಇನ್ನು ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಪ್ರೈಸು ಎಲ್ಲ ಫುಲ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಜಸ್ಟ್ ಬಂದು ಸ್ವಲ್ಪ ಟೀ ಮಾಡ್ಕೊಂಡಿದ್ದೀನಿ. ಸೊ ಟೀ ಕುಡಿದ್ಬಿಟ್ಟು ಸೊ ನಾನು ಏನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಓಕೆ, ಅಪ್ಪು ಟೀ ಕುಡಿಯಂಬರಿ. ಅಂದರೆ ಜಾಸ್ತಿ ಏನು ಕುಡಿಯೋಲ್ಲ ನಾನು, ಒಂದು ಸ್ವಲ್ಪನೇ ಹಾಕ್ಕೊಂಡಿರ್ತೀನಿ, ಹಾಫ್. ಇನ್ನೂ ಪಾತ್ರೆ ಇದೆ, ಬಟ್ಟೆ ಇದೆ. ಸೊ ಮನೆ ಕ್ಲೀನ್ ಮಾಡಬೇಕು, ಸಿಕ್ಕಾಪಟ್ಟೆ ಕೆಲಸ ಇದೆ. ಬಟ್ ಶಾಪಿಂಗಲ್ಲಿ ತುಂಬ ಚೆನ್ನಾಗಿ ಶಾಪಿಂಗ್ ಆಯಿತು. ಅಂದರೆ ನಾನು ಸ್ವಲ್ಪನೇ ತೊಗೊಂಬಂದಿದ್ದೀನಿ. ಮತ್ತು ನಾಳೆ ಹೋಗೋಣ ಅಂತ ಒಬ್ಬರು ನನ್ನ ಫ್ರೆಂಡ್ ಬರೋರಿದ್ದಾರೆ. ಹಾಗಾಗಿ ಅವ್ರನ್ನ ಕರ್ಕೊಂಡು ನಾಳೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪನೇ ಶಾಪಿಂಗ್ ಮಾಡಿದ್ದೀನಿ. ಬಟ್ ಅದರಲ್ಲೇ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅನ್ನೋದನ್ನು. ಓಕೆ, ಫ್ರೆಂಡ್ಸ್, ನಾನು ಜಿಕೋಡ್ ಶಾಪಿಗೆ ಹೋಗಿದ್ದೆ. ಬಟ್ ಅದು ನಿನ್ನೆ ಓಪನಿಂಗ್ ಆಗಿತ್ತು. ಇವತ್ತು ಮತ್ತು ನಾಳೆ ಆಫರ್ ಇದೆ ಅಂತ ಹೇಳಿ ಇವತ್ತು ಹೋಗಿದ್ದೆ. ಅದರಲ್ಲೂ ನಮ್ಮ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಆಫರ್ ಇದೆ, ಬಂದು ತೊಗೊಂಡೋಗು, ನೋಡು ಬಟ್ಟೆ ಇಷ್ಟ ಆಯಿತು ಅಂದರೆ ಪ್ರೈಸು ನಿನಗೆ ಕಂಫರ್ಟಬಲ್ ಆಯಿತು ಬಟ್ಟೆ, ಆ್ಯಂಡ್ ಚೆನ್ನಾಗಿದೆ ನೋಡ್ಕೊಂಡು ಬಾ ಅಂತ ಹೇಳಿದ್ದ. ಹಾಗಾಗಿ ನಾನು ಕೂಡ ಹೋಗಿದ್ದೆ. ಸೊ ಬಟ್ಟೆ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡಿದ್ದೀನಿ. ನಾನು ಹೋಗಿರೋ ಶಾಪ್ ಬಂದುಬಿಟ್ಟು ಜಿಕೋಡ್ ಅಂತ ಹೊಸದಾಗಿ ಶುರು ಆಗಿದೆ. ಸೊ ಹಾಗಾಗಿ ನನಗೆ ಭಾಳ ಹತ್ರ ಆಗುತ್ತೆ. ಸೊ ನಾನು ಹೋಗಿ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಚೆಕ್ ಮಾಡಿದ್ದೀನಿ. ಆ್ಯಂಡ್ ಸೊ ಆಫರ್ ಇರೋದ್ರಿಂದ ಹೋಗಿದ್ನಲ್ಲ. ಸೊ ಫಸ್ಟಿಗೆ ನಾನು ಈ ಟಾಪ್ ತೊಗೊಂಡಿದ್ದೀನಿ. ಈ ಟಾಪ್ ಚೆನ್ನಾಗಿದೆ. ಬಟ್ ನನಗೆ ಪ್ಲೇನ್ ಕಲರ್ ಟಾಪ್ ತೊಗೋಬೇಕು ಅಂತ ಭಾಳ ದಿನದಿಂದ ಆಸೆ ಇತ್ತು. ಬಟ್ ನಾನು ಅಂದ್ಕೊಂಡಿರೋ ರೇಟ್ನಲ್ಲಿ, ನಾನು ಅಂದ್ಕೊಂಡಿರೋ ಕ್ವಾಲಿಟಿಯಲ್ಲಿ ಸಿಕ್ಕಿರೋದ್ರಿಂದ ಸೊ ಟಾಪ್ ತೊಗೊಂಡಿದ್ದೀನಿ. ಜೀನ್ಸ್ ಇದೆ ಅಲ್ವಾ, ಜೀನ್ಸ್ ಮೇಲೆ ಅಥವಾ ಲೆಗಿನ್ಸ್ ಮೇಲೆ ಹಾಕೋಬೋದು ಅಂತೇಳಿ ತೊಗೊಂಡಿದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 199 ರುಪೀಸ್. ಬಟ್ ಬಟ್ಟೆ ತುಂಬ ಚೆನ್ನಾಗಿದೆ. ನನಗೆ ಒಂಥರ ಫೀಲ್ ಗುಡ್ ಅನ್ನಿಸ್ತು. ನನಗೆ ಅಲ್ಲಿ ಹೋಗಿ ಟ್ರಯಲ್ ಮಾಡಿದಾಗ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಸೊ ಇದೊಂದು ಟಾಪ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪಿಂಕ್ ಕಲರ್, ಪ್ಲೇನೇ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಬಟ್ ಇನ್ನೊಂದು 2 ಕಲರ್ ನೋಡಿದೆ, ನನಗೆ ಯಾಕೋ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ. XL, XXL, ಆಮೇಲೆ S, M ಎಲ್ಲ ಸೈಜ್ನಲ್ಲಿದೆ. ಹೋಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಹೇಗೆ ಕಾಣಿಸ್ತಾ ಇದೆ ನೋಡಿ, ನಾನು ಇಲ್ಲಿ ಜಸ್ಟ್ ಹಚ್ಕೊಂಡಿದ್ದೀನಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಮಾತ್ರ ನನಗೆ ಈ ಥರ ಪ್ಲೇನ್ಸ್ ಕಲರ್ ಅಂದರೆ ತುಂಬಾ ಇಷ್ಟ. ಸಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ಹಾಗಾಗಿ ಟೀ ಶರ್ಟು ಕೂಡ ನಾನು ಪ್ಲೇನ್ ಕಲರ್ನಲ್ಲೇ ತೊಗೊಂಡಿದ್ದೀನಿ. ಇದರ ಪ್ರೈಸ್ ಕೂಡ ಸೇಮ್ 199 ರುಪೀಸ್. ಆಫರ್ ಇತ್ತಲ್ವಾ, 500 ಅಬೋವ್ ನಾವು ಯಾವುದೇ ಪರ್ಚೇಸ್ ಮಾಡಿದ್ರೂ 200 ಲೆಸ್ ಇತ್ತು.
ಹಾಗಾಗಿ ಸೊ 3 ಟಾಪ್ ತೊಗೊಂಡಿದ್ದೀನಿ. ಇವತ್ತು ಟ್ರಯಲ್ ನೋಡಿ ಮನೇಲಿ ಬಂದು ಟ್ರಯಲ್ ನೋಡಿ ಯಜಮಾನ್ರಿಂದ ಹೆಂಗಿದೆ ಅಂಥೇಳಿ ತಿಳ್ಕೊಂಡು ಮತ್ತು ನಾಳೆ ಹೋಗಿ ಪರ್ಚೇಸ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಸೊ ಜಸ್ಟ್ ನಾನು ಒಂದು 3 ಟಾಪ್ ಏನೋ ತೊಗೊಂಡು ಬಂದಿದ್ದೀನಿ. ಬಟ್ ತುಂಬ ಸಾಫ್ಟು, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ 2 ಟಾಪ್ ಆಯಿತಾ. ಸೊ ಇದು ಲಾಸ್ಟ್ ಟಾಪ್ ಬಂದ್ಬಿಟ್ಟು ಇದು ಶಾರ್ಟ್ ಟಾಪ್ ತೊಗೊಂಡಿದ್ದೀನಿ. ಆ್ಯಂಡ್ ಲಂಗದ ಮೇಲೆ ಆ್ಯಂಡ್ ಜೀನ್ಸ್ ಮೇಲೆ ಆಮೇಲೆ ಲೆಗ್ಗಿನ್ಸ್ ಮೇಲೆ ಆಮೇಲೆ ಸೊ ಅದ್ರ ಮೇಲೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಟಾಪ್ ತೊಗೊಂಡಿದ್ದೀನಿ. ಇದು ಶಾರ್ಟ್ ಟಾಪ್ ಇದೆ ಮತ್ತು ಸ್ಲೀವ್ ಬಂದುಬಿಟ್ಟು ಹಾಫ್ ಸ್ಲೀವ್ ಇದೆ. ಅಂದರೆ ಇಲ್ಲಿ ತನಕ ಏನಿಲ್ಲ, ಜಸ್ಟ್ ಇಲ್ಲಿ ತನಕ ಬರುತ್ತೆ. ಸೊ ಇದು ಒಂದು ಟಾಪ್ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಹಾಕೊಂಡಾಗ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ ಬಟ್ಟೆ ಆ್ಯಂಡ್ ಕ್ವಾಲಿಟಿ ಆಗಿರ್ಬೋದು, ಸ್ಮೂತು ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಇದರ ರೇಟ್ ಬಂದುಬಿಟ್ಟು 199 ರುಪೀಸ್ ಕಾಣಿಸ್ತಾ ಇದೆಯಲ್ಲ, 199 ರುಪೀಸ್. ಹಾಗಾಗಿ ಸೊ ನಾನು ಈ 3 ಟಾಪ್ಗಳನ್ನು ತೊಗೊಂಡಿದ್ದೀನಿ. ಟಾಪ್ ಅಂದರೆ ಇದು 2 ಟೀ ಶರ್ಟು, ಇದೊಂದು ಟಾಪು. ಹಾಗಾಗಿ ಇದು 3 ನನಗೆ ಜೀನ್ಸ್ ಮೇಲೆ ಬೇಕಾಗಿತ್ತು. ಕೆಲವೊಂದು ಜೀನ್ಸ್ಗಳು ನಾನು ಹಾಕ್ಕೊಳ್ದೆ ಅಷ್ಟೇ ಇಟ್ಟಿದ್ದೀನಿ, ಸರಿಯಾಗಿ ಟಾಪ್ ಸಿಗದೆ ಇರೋ ಕಾರಣ. ಹಾಗಾಗಿ ಸೊ ಇದು ನನಗೆ ಪ್ರೈಸ್ ಕೂಡ ತುಂಬಾ ಚೆನ್ನಾಗಿ ಕಡಿಮೆ ಬಜೆಟ್ನಲ್ಲಿ ಸಿಕ್ಕಿದೆ. ಹಾಗಾಗಿ 3 ತೊಗೊಂಬಂದಿದ್ದೀನಿ, ತುಂಬ ಇಷ್ಟ ಆಯಿತು. ಹಾಗೆ ನಾಳೆ ಕೂಡ ಆಫರ್ ಇದೆ, ನೋಡೋಣ ನಾಳೆನೂ ಕೂಡ ಹೋಗಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ನಾವು ಶಾಪಿಂಗ್ ಮಾಡಬೇಕು, ಕಡಿಮೆ ಬಜೆಟ್ನಲ್ಲಿ ನಮಗೂ ಕೂಡ ಸಿಗಬೇಕು, ಆಮೇಲೆ ಬಟ್ಟೆ ಕೂಡ ತುಂಬ ಚೆನ್ನಾಗಿರಬೇಕು ಅಂದರೆ ಸೊ ಝೀಕೋಡ್ ಅನ್ನೋದು ಹೊಸದಾಗಿ ಶಾಪನ್ನು ಓಪನ್ ಮಾಡಿದ್ದಾರೆ. ಅಲ್ಲಿ ಹೋಗಿ ವಿಸಿಟ್ ಮಾಡಿ, ಚೆಕ್ ಮಾಡಿ, ಪುಟ್ಟ ಮಕ್ಕಳು ಹಿಡಿದು ದೊಡ್ಡವ್ರ ತನಕ ಬಾಯ್ಸ್ ಗರ್ಲ್ಸ್ ಎಲ್ರಿಗೂ ಕೂಡ ಪ್ರತಿಯೊಂದು ಬಟ್ಟೆ ಕೂಡ ಅಲ್ಲಿ ಇದೆ. ಹಾಗಾಗಿ ಹೋಗಿ ವಿಸಿಟ್ ಮಾಡಿ, ಚೆಕ್ ಮಾಡಿ, ವರ್ತ್ ಅಂತ ಅನಿಸಿದ್ರೆ ಪರ್ಚೇಸ್ ಮಾಡಿ. ಓಕೆ, ಹಾಗೆ ಟಾಪ್ಗಳಲ್ಲಿ ಕೂಡ ಎಷ್ಟೊಂದು ಕಲೆಕ್ಷನ್ಸ್ ಇತ್ತು. ನಾನು ವಿಡಿಯೋ ಹಾಕಿದ್ದೀನಲ್ವ, ನೋಡಿದ್ದೀರಲ್ವ, ಆ ಟಾಪ್ಗಳಲ್ಲಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಕ್ವಾಲಿಟಿ ಆಗಿರ್ಬೋದು, ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನೇನು ತೊಗೊಂಡಿಲ್ಲ, ಜಸ್ಟ್ ಒಂದು 3 ಟಾಪ್ಸ್ ಅಷ್ಟೇ ತೊಗೊಂಡಿದ್ದೀನಿ. ಸೊ ಗೈಸ್, ಹೇಗೆ ಅನ್ನಿಸ್ತು, ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ. ಓಕೆ, ಸೊ ಗೈಸ್, ಹಾಗಾಗಿ ಈ ವಿಡಿಯೋನ ನಾನು ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.